ಶಿಬಿರ ಹೊಳಲ್ಕೆರೆ ಪಟ್ಟಣದ 11ನೇ ವರ್ಷದ ವಿಶ್ವ ಹಿಂದೂ ಮಹಾಗಣಪತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಶಿಬಿರಕ್ಕೆ ಚಾಲನೆ ನೀಡಿದ ಹೊಳಲ್ಕೆರೆ ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ ಮಾತನಾಡಿ, ರಕ್ತದಾನ ಮಹಾದಾನ, ಪ್ರಾಣವನ್ನು ಉಳಿಸುವಂತಹ ರಕ್ತದಾನಿಗಳಿಗೆ ಕೃತಜ್ಞತೆ ತಿಳಿಸಿದರು. ವಿಶ್ವ ಹಿಂದೂ ಮಹಾಗಣಪತಿಯ ಅಧ್ಯಕ್ಷರು ಆದ ಇರ್ಲಾಲ್, ಖಜಾಂಚಿಗಳು ಆದ ವಿಜಯ್ ಕುಮಾರ್ ಹಿಂದೂ, ಗಿರೀಶ್, ಪುರಸಭೆ ಮಾಜಿ ಅಧ್ಯಕ್ಷ ಅಶೋಕ್, ಧ್ರುವ ಕುಮಾರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಗಿರೀಶ್ ಹಾಗೂ ರಕ್ತದಾನಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಹೊಳಲ್ಕೆರೆ ಶಾಖೆ ವತಿಯಿಂದ ಈ ದಿನ ನಾವು ವಿಶ್ವ ಹಿಂದೂ ಮಹಾಗಣಪತಿ ಸಮಿತಿಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಹಾಗೆಯೇ ನಾವು ಇದಕ್ಕೂ ಮೊದಲು ಸಾಕಷ್ಟು ರಕ್ತದಾನ ಶಿಬಿರಗಳನ್ನು ಕೂಡ ನಡೆಸಿದ್ದೀವಿ, ಆರೋಗ್ಯ ಕ್ಯಾಂಪ್ಗಳನ್ನು ಕೂಡ ನಡೆಸಿದ್ದೀವಿ, ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ್ವಿ, ಇತರ ತುಂಬ ಕಾರ್ಯಕ್ರಮಗಳನ್ನು ನಡೆಸಿದ್ದೀವಿ. ಜೊತೆಗೆ ನಾವು ರಾಜ್ಯಪಾಲರಿಂದ 3 ಸಲ ಬೆಸ್ಟ್ ಪರ್ಫಾರ್ಮೆನ್ಸ್ ತಾಲೂಕನ್ನು ಕೂಡ ಅವಾರ್ಡ್ ಪಡೆದಿದ್ದೀವಿ. ಇದೇ ರೀತಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಸಾರ್ವಜನಿಕರೋಸ್ಕರ ಮಾಡ್ತಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಾಗ್ತಾ ಇದೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾದಂಥ ಹಿಂದೂ ಮಹಾಗಣಪತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಸಾರ್ವಜನಿಕರ ಬದುಕಿಗೆ ಹತ್ತಿರ ಆಗ್ತಕ್ಕಂಥ, ಪ್ರಾಣ ಉಳಿಸ್ತಕ್ಕಂಥ, ಎಷ್ಟೋ ಪ್ರಾಣಗಳು ಈ ಸಂದರ್ಭದಲ್ಲಿ ಉಳಿಸ್ತಕ್ಕಂಥ ಕೆಲಸ ನಮ್ಮ ಯುವಕರು ಮಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದು ಭಾಳ ಸಂತೋಷವಾಗಿದೆ. 21ನೇ ತಾರೀಕು ಗಣಪತಿಯನ್ನು ವಿಸರ್ಜನೆ ಮಾಡೋ ದಿವಸ ಭಾಳ ಅದ್ದೂರಿಯಾದಂಥ ಮೆರವಣಿಗೆಯೊಂದಿಗೆ ನಾವು ವಿಸರ್ಜನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಎಷ್ಟು ವರ್ಷ ನೋಡಪ್ಪ ಜಾಸ್ತಿ ತಗೋಬೋದು.